ಯಾಕೋ ಬೇಜಾರಲ್ಲಿದ್ದೀರಾ? ಕಾರ್ ಕಳ್ದೋಯ್ತು ಅಂತನಾ? ಹಾ ಪುಟ್ಟಿ. ಇದಕ್ಕೇನಾದ್ರೂ ಬೇಜಾರು ಮಾಡ್ಕೊಂತಾರ ಪಪ್ಪ? ಶೋರೂಮ್ಗೆ ಹೋಗಿ ಇನ್ನೊಂದು ಕಾರ್ ತಗೊಂಡ್ರೆ ಆಯ್ತಪ್ಪ. ಅದು ಹಾಗಾಗಲ್ಲ ಪುಟ್ಟಿ. ಯಾಕಾಗಲ್ಲ ಪಪ್ಪ? ದುಡ್ಡು ಕೊಟ್ರೆ ಕಾರ್ ಕೊಡ್ತಾರಲ್ವಾ ಪಪ್ಪ? ವಿಷಯ ಅಷ್ಟೊಂದು ಸಿಂಪಲ್ ಆಗಿಲ್ಲ ಪುಟ್ಟಿ. ಯಾಕೆ ಗೊತ್ತಾ, ನಾವು ಸ್ವಲ್ಪ ಹಳೆ ಕಾಲದವರು. ನಮಗೆ ಬೇಕಾದ ವಸ್ತು ಆಗಲಿ ವ್ಯಕ್ತಿಗಳಾಗಲಿ ಕೆಟ್ಟೋದ್ರೆ ಅದನ್ನು ಸರಿ ಮಾಡಿ ಮತ್ತೆ ಅದೇ ಬೇಕು ಅವರೇ ಬೇಕು ಅನ್ನೋರು. ಅದು ಏನೇ ಇರಲಿ, ಒಂದು ಸತಿ ಅದು ನಮ್ಮದು ಅಂತ ಅನ್ನಿಸ್ಬಿಟ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನೋಡ್ತೀವಿ, ಕಳ್ಕೊಳ್ಳೋಕ್ಕೆ ಬಿಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಭಾವನೆಗಳು ಅದ್ರ ಜೊತೆಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಈಗ ನಿನ್ನ ಜೊತೆಗೆ ನನ್ನ ಬಾಂಡಿಂಗ್ ಇದೆಯಲ್ಲ, ಹಾಗೆ ಕಾರ್ ಜೊತೆಗೂ ನನ್ನ ಬಾಂಡಿಂಗ್ ಇತ್ತು. ಯಾಕೆ ಗೊತ್ತಾ, ನಾನು ಕಷ್ಟದಲ್ಲಿದ್ದಾಗ ಎಲ್ಲಾನು ನಾನು ಬಿಟ್ಟು ಬಂದಾಗ ಅದು ನನ್ನ ಕೈ ಹಿಡಿದಿತ್ತು. ನನ್ನ ಕೈ ಹಿಡಿದು ಇಲ್ಲಿ ತನಕ ಕರ್ಕೊಂಬಂದಿದ್ದ ಕಾರ್. ನಿನಗೆ ಗೊತ್ತಾ, ನಾನು ನೀನು ನೋಡೋಕೆ ಬಂದಿದ್ದ ಅದೇ ಕಾರಲ್ಲಿ, ನೆನಪಿದೆಯಾ? ಅಷ್ಟೇ ಅಲ್ಲ ಪುಟ್ಟಿ, ನನ್ನ ಮಗ ಮೊದಲನೇ ಸತಿ ಗಾಡಿ ಹತ್ತಿದ್ದು ಅದೇ ಕಾರಲ್ಲಿ. ಅವನು ಅದರಲ್ಲೇ ಎಲ್ಲ ಕಡೆ ಬರ್ತಿದ್ದ. ಹಾಗೆ ತುಂಬ ಮೆಮೊರೀಸ್ ಇದೆ ಪುಟ್ಟಿ. ಕಳ್ಕೊಂಡ್ರೆ ಬೇಜಾರಾಗತ್ತಲ್ವಾ? ನೀನು ಹೇಳಿದ ಕರೆಕ್ಟು. ಕಾಸು ಕೊಟ್ಟರೆ ಬೇರೆ ಕಾರ್ ತಗೋಬೋದು, ಬಟ್ ಆ ಕಾರು ಈ ಕಾರ್ ಆದಾಗಲ್ಲ ಅಲ್ವಾ? ಆದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ಪಪ್ಪ. ಕಾರ್ ನಿಜವಾಗ್ಲೂ ಸಿಕ್ಕೇ ಸಿಗುತ್ತೆ. ನನ್ನ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ.